ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ ಯಾವಾಗ ಮುಗಿಯುತ್ತೆ ಅನ್ನೋದು ಅನಿಶ್ಚಿತತೆಯಲ್ಲಿದೆ. ಏನಾಗತ್ತೆ ಅನ್ನುವಂಥ ಕ್ಲಾರಿಟಿ ಇಲ್ಲ. ಈ ಮಧ್ಯೆ ಭಾರತದಲ್ಲಿ ಆಟೋ ಚಾಲಕರು ಒದ್ದಾಡ್ತಾ ಇದ್ದಾರೆ. LPG ಆಟೋ ಚಾಲಕರು ಒದ್ದಾಡ್ತಾ ಇದ್ದಾರೆ. ಅವರ ಜೀವನವೇ ಅತಂತ್ರ ಆಗಿದೆ. ಈಗ ರಾಜ್ಯ ಸರ್ಕಾರ ಅವರ ಕಷ್ಟ ಕೇಳೋದಕ್ಕೆ ಮುಂದಾಗಿದೆ. ಆಟೋ ಚಾಲಕರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಮುನಿಯಪ್ಪ. ಆಟೋ ಚಾಲಕರು ಮುತ್ತಿಗೆ ಹಾಕೋದಕ್ಕೆ ಅಂತ ಬಂದಿದ್ರು ಮುನಿಯಪ್ಪ ಅವರ ನಿವಾಸದ ಬಳಿ. ಈ ವೇಳೆ ಆಟೋ ಚಾಲಕರ ಸಮಸ್ಯೆ ಏನು ಅನ್ನೋದನ್ನು ಕೇಳಿದರು. ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಆಟೋ ಚಾಲಕರು ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ, ಏಪ್ರಿಲ್ 10 ಅಂತ. ಏಪ್ರಿಲ್ 10ರ ಒಳಗಾಗಿ ಸಮಸ್ಯೆ ಬಗೆಹರಿಸದೇ ಇದ್ದರೆ ಕಪ್ಪು ಬಾವುಟ ಪ್ರದರ್ಶನ ಆಗುತ್ತೆ. ಸಚಿವರು ಹೋದಲ್ಲೆಲ್ಲ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ನಾವು ಅಂತ ಆಟೋ ಚಾಲಕರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ LPG ಹೊಂದಿರುವಂತ ಆಟೋಗಳು ಸಮಸ್ಯೆಯನ್ನು ಅನುಭವಿಸ್ತಾ ಇವೆ. CNG ಆಟೋಗಳಿಗೆ ಸಮಸ್ಯೆ ಆಗಿಲ್ಲ. ತೈಲ ಕಂಪನಿಗಳು ಹೇಳ್ತಾ ಇದ್ದಾವೆ 2-in-1 ಇಂಜಿನ್ ಇರುವಂತ ಆಟೋಗಳು ಪೆಟ್ರೋಲ್ ಅನ್ನು ಬಳಸಿ ತಾತ್ಕಾಲಿಕವಾಗಿ, LPG ಸಿಗದಿದ್ರೆ ಪೆಟ್ರೋಲ್ ಬಳಸಿ. ಆಟೋ ಚಾಲಕರು ಹೇಳ್ತಾರೆ ನಾವು ಎಷ್ಟೋ ವರ್ಷಗಳಿಂದ LPGಯನ್ನೇ ಬಳಸ್ತಾ ಇರೋದು, ಫ್ಯೂಯಲ್ ಇಂಜಿನ್ ಅಥವಾ ಪೆಟ್ರೋಲ್ ಇಂಜಿನ್ ಅದು ಸದ್ಯ ಬಳಕೆಗೆ ಯೋಗ್ಯವಾಗಿಲ್ಲ, ಮೇಂಟೆನೆನ್ಸ್ ಇಲ್ಲದೆ ಅದನ್ನು ಬಳಸೋದಂತ ಸ್ಥಿತಿಯಲ್ಲಿದೆ, ಆಗಲ್ಲ, LPG ಸಿಕ್ಕರೆ ಮಾತ್ರ ಆಟೋ ಓಡಿಸೋದಕ್ಕೆ ಸಾಧ್ಯ ಅಂತ LPG ಆಟೋ ಚಾಲಕರು ಹೇಳ್ತಾ ಇರೋದು. ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ LPG ಅಂತ ಬಂದಾಗ LPGದಲ್ಲಿ ಓಡಿಸೋ ಪ್ರತಿಯೊಬ್ಬರು ಎಲ್ಲಾನು ಹಳೆ ಡ್ರೈವರ್ಸ್ ಎಲ್ಲ ಏಜ್ ಆಗಿರೋರು ಕಾಯೋದಿಕ್ಕಾಗತ್ತಾ? ಅವ್ರ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಅಳ್ತಿದ್ದಾರೆ, ಗೊಳ್ಳೋ ಅಂತ ಅಳ್ತಿದ್ದಾರೆ. ಅವ್ರು ಹೇಗ್ ನಿಭಾಯಿಸೋದು ಹೇಗೆ? ನಿಭಾಯಿಸಕ್ ಆಗ್ತಿಲ್ಲ. ಆ ಕಡೆ ಮನೆ ಜವಾಬ್ದಾರಿನ ತಗೊಳಕ್ ಆಗ್ತಿಲ್ಲ, ಈ ಕಡೆ ಹೆಂಡತಿ ಮಕ್ಕಳನ್ನ ಸಾಕಕ್ ಆಗ್ತಿಲ್ಲ. ಮಕ್ಕಳು ಮನೆಯೆಲ್ಲ ಬೀದಿಗೆ ಬರೋ ಪರಿಸ್ಥಿತಿ ಬರ್ತಿದ್ದಾರೆ. ರಾಜಕಾರಣಿಗಳಾದವರು ಇವರು ಎಲ್ಲದಕ್ಕೂ ಕೆಲವೊಂದು ಪ್ರಮೋಷನ್ಸ್ ಎಲ್ಲ ಬಂದಾಗ ಆಟೋದವ್ರನ್ನ ತಗೊಳ್ತಾರೆ. ಸಮಸ್ಯೆ ಬಂದಾಗಲ್ವಾ ಸರ್ ಆಟೋದವ್ರು ನಿಂತ್ಕೋಬೇಕು? ಆಟೋ ಅವ್ರ ಪ್ರಾಬ್ಲಮ್ಗೆ ನಿನ್ನ ಸಮಸ್ಯೆ ಏನು ಅಂತ ಕೇಳಲ್ಲ. ನಮಗೆ ಇದು ಕ್ಲಿಯರ್ ಆದಾಗ ನಾವು ಸಮಸ್ಯೆನ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ. ಸಮಸ್ಯೆ ಇದ್ದಾಗಲ್ವಾ ಕ್ಲಿಯರ್ ಮಾಡೋದು? ಸಮಸ್ಯೆ ಎಲ್ಲ ಕ್ಲಿಯರ್ ಆದ್ಮೇಲೆ ಅವ್ರೇನ್ ಬಂದು ನಿಂತ್ಕೊಳ್ಳೋದು ಸರ್? ರೋಡಲ್ಲೆಲ್ಲ ಎಷ್ಟು ಒದ್ದಾಡ್ತಿದ್ದಾರೆ ಗೊತ್ತಾ ಸರ್? ಒಂದು 50-80ರಿಂದ ಇದ್ದಿದ್ದು ರೇಟು ಏಕಾಏಕಿ 135 ತನಕ ಹೋಗ್ಬಿಟ್ರೆ ಅವ್ರು ಅಲ್ಲಾಕ್ಸ್ಕೊಳ್ಳೋದು. ಅವ್ರು ಇಲ್ಲೇನ್ ಮಾಡಕ್ಕಾಗುತ್ತೆ? ಸರ್ಕಾರದಿಂದ ಕೇಂದ್ರ ಸರ್ಕಾರ 3000 ಸಿಲಿಂಡರ್ ಪ್ರತಿದಿನ ಕೊಡ್ತಿತ್ತು, ಅದನ್ನು ಕೊಡ್ತಾ ಇದ್ದೀವಿ. ಆದರೆ ಪ್ರೈವೇಟ್ನವರು ಜಾಸ್ತಿ ಮಾಡಿದ್ದಾರೆ ಮತ್ತು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ತಕ್ಷಣ ಒಂದು ಮೀಟಿಂಗನ್ನು ಕರೆದು ಇದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್ಕಾರ ಕೊಡೋ 3000 ಸಿಲಿಂಡರ್ ಉಪಯೋಗಿಸಿದ್ದು ಕೊಡ್ತಾ ಇದ್ದಾರೆ, ಆದರೂ ಕೂಡ 100% ಅದು 3000 ಸಿಲಿಂಡರ್ ಅವರು ಉಪಯೋಗಿಸ್ತಾ ಇದ್ದಾರೆ. ಆದರೆ ಅಷ್ಟೇ ಸಮವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ರು ಇವರಿಗೆ. ಆ ಪ್ರೈವೇಟ್ ಅವರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಮಧ್ಯಾಹ್ನ ಮಾತಾಡ್ತೀನಿ. ನಾನು 10ನೇ ತಾರೀಕು ಒಂದು ಮೀಟಿಂಗ್ ಕರೆದು ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ರಿಗೆ ಜೀವನ ಇದ್ರ ಮೇಲೆ ಅವಲಂಬಿಸಿದೆ. ಅದರಿಂದ ಬಹಳ ಮುಖ್ಯವಾದ್ದು, ಬಹಳ ಪ್ರಯಾರಿಟಿ ಕೆಲಸ, ಈ ಕೆಲಸ ನಾನು ಮಾಡ್ತೀನಿ. ಮುನಿಯಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು ನಮಗೂ ಸಂಬಂಧ ಇಲ್ಲ, ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧ. ನೀವೇನೇ ಕೇಳ್ಕೊಳಂಗಿದ್ರು ಕೇಂದ್ರ ಸರ್ಕಾರನ ಕೇಳಿ. ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಹೋಗಿ ಮೋದಿ ಅವ್ರನ್ನ ಭೇಟಿ ಮಾಡಿ. ಸರ್, ನಾವು ಇಲ್ಲಿ ಕರ್ನಾಟಕದಲ್ಲಿರೋದು, ನಾವು ನಮ್ದು ಸರ್ಕಾರನ ಕೇಳೋದು ಬಿಟ್ರೆ ಇವರು ಕೇಂದ್ರ ಸರ್ಕಾರನ ಯಾವ ಮಟ್ಟಕ್ಕಾರ ಕೇಳಿ, ಏನ್ ಪ್ರೆಷರ್ ಹಾಕಿ ಕೇಳಿ, ಕೇಂದ್ರ ಸರ್ಕಾರದ ಕಚೇರಿಗಳನ್ನ ಬಂದ್ ಮಾಡಿಸ್ಲಿ. ಅದನ್ನ ಬಿಟ್ಟು ಆಟೋ ಚಾಲಕರನ್ನ ಹೋಗಿ ನೀವು ಕೇಂದ್ರ ಸರ್ಕಾರನ ಹೋಗಿ ಕೇಳಿ ಅನ್ನೋದು ಇದು ತಪ್ಪು. ಅದಕ್ಕೋಸ್ಕರ ಇವತ್ತು ಮುನಿಯಪ್ಪ ಅವರ ಮನೆ ಹತ್ರ ಬಂದಿದ್ವಿ. ಒಂದ್ ಕಡೆ ಅವರ ಮಾತಿನಲ್ಲೇನು ಅಷ್ಟೊಂದು ಫೋರ್ಸ್ ಇರಲಿಲ್ಲ, ನಾನೇನೋ ಮಾಡೇ ಮಾಡ್ತೀನಿ ಅನ್ನೋದು ಇರಲಿಲ್ಲ. ಆದ್ರೂ ಸಚಿವರು ಆಗಿದ್ದಾರೆ, ನಾವೇ ಆಯ್ಕೆ ಮಾಡಿರುವಂತವ್ರು, ಏನೋ ಭರವಸೆ ಕೊಟ್ಟಿದ್ದಾರೆ. ಇಷ್ಟು ದಿನ ಆಗಿದೆ, ಒಂದು ಟ್ವಿಟ್ ಮಾಡೋ ಅಂತ ನಮ್ಮ ತೇಜಸ್ವಿ ಸೂರ್ಯ ಅವರಿಗೆ ಇವತ್ತವರೆಗೂ ಪರಿಜ್ಞಾನನೇ ಇಲ್ವೇನೋ. ಅಂದ್ರೆ ಅವರು ಕಳೆದೋಗ್ಬಿಟ್ಟಿದ್ದಾರೆ. ಈ ಚಿಕ್ಕ ವಿಷಯ, ಯಾವುದೋ ರೋಡಲ್ಲಿ ಚಿಕ್ಕ ವಿಷಯ ಆದ್ರೆ ಟ್ವಿಟ್ ಮಾಡ್ತಾರೆ ಇದು ನಮ್ಮ ಸಾಧನೆ ಅಂತೇಳಿ. ಇವತ್ತು ಈ ಸಾಧನೆ ಚಾಲಕರನ್ನ ರೋಡಿಗೆ ತಗೋ ಬಂದಿದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಾಧನೆ ಅಂತ ಹೇಳ್ತೀವಿ ಸರ್. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.